ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 19ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8:25 ಇರಲಿದೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:38 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 6:49 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:49 ಮಧ್ಯಾಹ್ನ 12:22 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:16 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:26 ಬೆಳಿಗ್ಗೆ 9:18 ಇನ್ನು ಮಧ್ಯಾಹ್ನ 12:46 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:58 ಬೆಳಿಗ್ಗೆ 9:46 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಹಾಗೆ ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇವೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ವಿಶೇಷವಾಗಿ ಪ್ರಣಯಕ್ಕೆ ಅಂದರೆ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂಥ ದಿನ. ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂಥ ಮನರಂಜನೆಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ವಾಹನ ಆಗಲಿ, ಮನೆ ಆಗಲಿ, ಆಡಂಬರದ ವಸ್ತುಗಳಾಗಲಿ ಅಥವಾ ಯಾವುದೇ ಪ್ರಕಾರದ ಕಲೆಯಾಗಲಿ ಇದಕ್ಕೆಲ್ಲ ಕಾರಕನಾಗಿರುವಂಥವನು ಶುಕ್ರ.
ಹಾಗಾಗಿ ಕಲಾವಿದರಿಗೆ, ವಿಶೇಷವಾದಂತಹ ಪ್ರತಿಭೆ ಉಳ್ಳದವರಿಗೆ ಈ ದಿನ ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂಥದ್ದು ಇದೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಯಶಸ್ಸನ್ನು ಕಂಡುಕೊಳ್ಳುವಂಥ ದಿನ ಇದು. ಬಹಳ ವಿಶೇಷವಾಗಿರುವಂಥ ದಿನ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರದ ಸಮಯ ಅಂತ ಹೇಳಿದ್ರೆ ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳು ಬಹಳ ಚೆನ್ನಾಗಿ ನಡೆಯುತ್ತೆ, ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ತೀರ್ಮಾನಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಇರುವಂಥ ಶನಿಹೋರದ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾರೆ, ಅಂದರೆ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಾಗಲಿ ಅಥವಾ ಖರೀದಿ ಮಾಡುವಂಥವ್ರಿಗಾಗಲಿ ಉತ್ತಮವಾದಂಥ ಅವಕಾಶಗಳು ಇದೆ, ಒಳ್ಳೆ ಲಾಭ ಇದೆ. ಇನ್ನು ನೀರು, ಹಾಲು, ಪೆಟ್ರೋಲ್, ಕೆಮಿಕಲ್, ಎಣ್ಣೆ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಅವಕಾಶಗಳಿರುವಂಥ ದಿನ. ಹಾಗಾಗಿ ಈ ದಿನ ಇರುವಂಥ ಚಂದ್ರಹೋರದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಮಾತ್ರ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ರೀತಿಯ ಸಾಧನೆಗಳ ಬಗ್ಗೆ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಹೇಳ್ಕೊಳ್ಬೇಡಿ, ಇದು ಅಷ್ಟಾಗಿ ಫಲಪ್ರದವಾಗಲ್ಲ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರಗಳನ್ನಾಗಲಿ ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಕೂಡ ರವಿ ಹೋರಾದಲ್ಲಿ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಯಾವುದೇ ರೀತಿಯ ಪೇಮೆಂಟ್ಸ್ ಆಗಲಿ, ಗೌರ್ಮೆಂಟ್ ಬಿಲ್ಸ್ ಆಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆಗಲ್ಲ, ಸ್ವಲ್ಪ ತಟಸ್ಥವಾಗಿ ಉಳಿದ್ಬಿಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 4 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಶುಭ ಗಳಿಗೆಯಲ್ಲಿ ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಶ್ರಮಕ್ಕೆ ಮೀರಿದಂತಹ ಫಲ ಸಿಕ್ಕಲಿಕ್ಕೂ ಕೂಡ ಈ ವಿಚಾರಗಳೇ ಕಾರಣವಾಗಿರುತ್ತೆ. ಹಾಗಾಗಿ ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಏಕಾದಶಿಯ ತಿಥಿ ಇದೆ. ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಹೇಳಿ ಕರೀತಾರೆ. ತಮಗೆಲ್ಲ ಗೊತ್ತಿದೆ, ಸನಾತನ ಧರ್ಮದಲ್ಲಿ ಏಕಾದಶಿಯ ಉಪವಾಸಕ್ಕೆ ವಿಶೇಷವಾಗಿ ಒಂದು ಮಹತ್ವ ಇರುವಂಥದ್ದು. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಒಂದೊಂದು ಏಕಾದಶಿಯ ವ್ರತ ಬರುತ್ತೆ. ಪ್ರತಿ ಏಕಾದಶಿ ಕೂಡ ತನ್ನದೇ ಆದಂಥ ಮಹತ್ವವನ್ನು ಹೊಂದಿರುವಂಥದ್ದು ಇದೆ. ಇನ್ನು ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನವನ್ನು ಕಾಮದ ಏಕಾದಶಿಯ ವ್ರತ ಅಂತ ಹೇಳಿ ಕರೀತಾರೆ. ಈ ದಿನ ಭಗವಾನ್ ವಿಷ್ಣುವನ್ನು ವಿಧಿವತ್ತಾಗಿ ಪೂಜೆ ಮಾಡೋದರಿಂದ ಮತ್ತು ಉಪವಾಸವನ್ನು ಆಚರಣೆ ಮಾಡೋದರಿಂದ ಎಲ್ಲ ನೋವುಗಳು, ಎಲ್ಲ ದುಃಖಗಳು ಕೂಡ ದೂರವಾಗುತ್ತೆ. ಮತ್ತು ಆ ಕುಟುಂಬದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಸಂತೋಷ ವಿಶೇಷವಾಗಿ ನೆಲೆ ಊರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಏಕಾದಶಿಯನ್ನು ಫಲದ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಏಕೆಂದರೆ ಬಯಸಿದ ಫಲವನ್ನು ಕೊಡುವಂಥ ಏಕಾದಶಿಯ ವ್ರತ ಇದು. ಇನ್ನು ಈ
ಏಕಾದಶಿ ಪಾಪಗಳನ್ನು ನಾಶಪಡಿಸತ್ತೆ ಮತ್ತು ಶುಭ ಫಲಿತಾಂಶಗಳನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇರೋದರಿಂದ ಕಾಮದ ಏಕಾದಶಿ ಅತ್ಯಂತ ಮಹತ್ವಪೂರ್ಣವಾಗಿರುವಂಥ ಏಕಾದಶಿ. ಅದರಲ್ಲೂ ಹಿಂದೂ ಸಂವತ್ಸರ ಆರಂಭ ಆಗುವಂಥ ಈ ಚೈತ್ರ ಮಾಸದಲ್ಲಿ ಮೊದಲ ಏಕಾದಶಿಯ ವ್ರತ ಈ ಕಾಮದ ಏಕಾದಶಿಯ ವ್ರತ. ಇನ್ನು ಪದ್ಮಪುರಾಣದಲ್ಲಿ ನೋಡಿ, ಹಾಗೆ ಬೇರೆ ಬೇರೆ ಧರ್ಮ ಗ್ರಂಥಗಳ ಪ್ರಕಾರ ಕಾಮದ ಏಕಾದಶಿಯ ದಿನ ಯಾರು ಉಪವಾಸವನ್ನು ಮಾಡ್ತಾರೆ ಅವರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ. ಜೊತೆಗೆ ಬ್ರಹ್ಮ ಹತ್ಯಾ ದೋಷ ಇದ್ದರೆ ಅಥವಾ ಯಾವುದೇ ರೀತಿಯ ದೋಷಗಳನ್ನು ಮಾಡಿದರೂ ಕೂಡ, ಪಾಪಗಳನ್ನು ಮಾಡಿದರೂ ಕೂಡ ಅದರಿಂದ ಮುಕ್ತರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಏಕಾದಶಿಯ ವ್ರತವನ್ನು ಮಾಡೋದರಿಂದ ದುಷ್ಟ ಶಕ್ತಿಗಳು ನಾಶವಾಗುತ್ತೆ. ಹಾಗಾಗಿ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೊರಗೆ ಹೋದರೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ, ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಹಾಗೆ ಮನೆ ಸಮೃದ್ಧಿಯಿಂದ, ಶಾಂತಿ, ನೆಮ್ಮದಿಯಿಂದ ಕೂಡಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಕಾಮದ ಏಕಾದಶಿಯ ದಿನ ಉಪವಾಸ ಇದ್ದು ವ್ರತ ಕಥೆಯನ್ನು ಕೇಳೋದ್ರಿಂದ ಅಥವಾ ಆ ವ್ರತ ಕಥೆಯನ್ನು ಓದೋದ್ರಿಂದ ವಾಜಪೇಯಿ ಯಾಗದ ಪುಣ್ಯ ಲಭಿಸತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ಏಕಾದಶಿಯಂದು ವ್ರತವನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಬರುವಂಥ ಎಲ್ಲ ನೋವುಗಳು ಕೂಡ ನಿವಾರಣೆಯಾಗುತ್ತೆ. ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ಕೆಲವು ಮನೆಗಳಲ್ಲಿ ವಾಸ್ತು ದೋಷಗಳಿಂದ ನೆಮ್ಮದಿ ಇರಲ್ಲ, ಕೈ ಹಿಡಿದ ಕೆಲಸ ಕಾರ್ಯಗಳು ನೆರವೇರ್ತಾ ಇಲ್ಲ. ಅಂಥ ಒಂದು ವಿಚಾರವನ್ನು ಅಂದರೆ ವಾಸ್ತು ದೋಷವನ್ನು ಸರಿಪಡಿಸ್ಕೊಳ್ಳೋಕ್ಕೂ ಕೂಡ ಈ ದಿನದ ಏಕಾದಶಿ ಆಚರಣೆ ತುಂಬ ಮಹತ್ವಪೂರ್ಣವಾಗಿ ಇರುವಂಥದ್ದು. ಇನ್ನು ಈ ಕಾಮದ ಏಕಾದಶಿ ಈ 19ನೇ ತಾರೀಕು ಏಪ್ರಿಲ್ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಆರಂಭ ಆಗುವಂಥದ್ದು 18ನೇ ತಾರೀಕು ಏಪ್ರಿಲ್ ಸಂಜೆ 5:31 ಆರಂಭ ಆಗಿ ಈ ಏಕಾದಶಿಯ ತಿಥಿ ಮುಕ್ತಾಯ ಆಗುವಂಥದ್ದು ಈ ಏಪ್ರಿಲ್ 19ನೇ ತಾರೀಕು ರಾತ್ರಿ 8:04 ಇರುವಂಥ ಏಕಾದಶಿ ಇದು. ಇನ್ನು ಈ ಒಂದು ಪೂಜಾ ಮುಹೂರ್ತ ಯಾವುದು ಸೂಕ್ತವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಈ ದಿನ ಮುಂಜಾನೆ 5:51 ಬೆಳಿಗ್ಗೆ 10:43 ಪೂಜೆಗೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಇನ್ನು ಈ ದಿನ ಉಪವಾಸ ಮಾಡುವಂಥವರು ನಾಳೆ ಮುಂಜಾನೆ 5:50 ಕೂಡ ಅಂದರೆ ಬೆಳಿಗ್ಗೆ 8:26 ಈ ಏಕಾದಶಿಯ ವ್ರತ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ಕಾಮದ ಏಕಾದಶಿಯ ದಿನ ರವಿ ಯೋಗದೊಂದಿಗೆ ವೃದ್ಧಿ ಮತ್ತು ಮಖ ನಕ್ಷತ್ರ ರೂಪುಗೊಳ್ತಾ ಇದೆ. ಈ ರವಿ ಯೋಗ ಬೆಳಿಗ್ಗೆ 5:51 ಬೆಳಿಗ್ಗೆ 10:57 ಇರುತ್ತೆ. ಇದರೊಂದಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನ 1:45 ಕೂಡ ಈ ಯೋಗದ ಸ್ಥಿತಿ ಉನ್ನತ ಹಂತದಲ್ಲಿರುತ್ತೆ. ಜೊತೆಗೆ ಬೆಳಿಗ್ಗೆ 10:57 ಮಖ ನಕ್ಷತ್ರವೂ ಕೂಡ ಇದೇ ರೀತಿಯ ಪರಿಣಾಮವನ್ನು ನೀಡುತ್ತೆ. ಹಾಗಾಗಿ ಅತ್ಯುತ್ತಮವಾದಂಥ ಸಮಯ ಅಂತ ಹೇಳಿದ್ರೆ ಈ ದಿನದ ಸಮಯ. ಹಾಗಾಗಿನೇ ಕೆಲವು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವರಾಗಲಿ ಅಥವಾ ವಿದೇಶ ಪ್ರಯಾಣ ಮಾಡುವಂಥವರಾಗಲಿ ಅಥವಾ ಯಾವುದೇ ರೀತಿಯ ಕೆಲಸಗಳು ಅರ್ಧಂಬರ್ಧ ಆಗಿದ್ದರೆ ಅದನ್ನು ಮುಂದುವರಿಸುವಂಥವ್ರಿಗಾಗಲಿ ವಿಶೇಷ ಫಲಗಳು ಈ ದಿನ ಲಭ್ಯವಾಗುತ್ತೆ. ಇನ್ನು ಈ ಕಾಮದ ಏಕಾದಶಿಯ ಪೂಜಾ ವಿಧಾನ ಹೇಗಿರಬೇಕು ಅಂತ ಹೇಳಿದ್ರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನ ಮಾಡಿ ಶುಭ ಸಮಯದಲ್ಲಿ ಶ್ರೀ ವಿಷ್ಣುವನ್ನು ಪೂಜೆ ಮಾಡಬೇಕು. ಉಪವಾಸ ವ್ರತ ಮಾಡುವಂಥ ಸಂಕಲ್ಪವನ್ನು ಕೈಗೊಳ್ಳಬೇಕು. ಇನ್ನು ನೀವು ಯಾವ ಸ್ಥಳದಲ್ಲಿ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಒಂದು ಹಲಗೆಯ ಮಣೆಯನ್ನು ಇಟ್ಟು ಅದರ ಮೇಲೆ ಹಳದಿ ವಸ್ತ್ರವನ್ನು ಹರಡಿ ನಂತರ ವಿಷ್ಣುವಿನ ಫೋಟೋವನ್ನಾಗಲಿ ಅಥವಾ ವಿಗ್ರಹವನ್ನಾಗಲಿ ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ವಿಷ್ಣುವಿನ ಪೂಜೆಯಲ್ಲಿ ವಿಷ್ಣುವಿಗೆ ಪ್ರಿಯವಾದಂತಹ ಹಣ್ಣು ಹಂಪಲುಗಳನ್ನು ಹೂಗಳನ್ನು ವಿಶೇಷವಾಗಿ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಹಾಗೆ ವಿಷ್ಣು ಪೂಜೆಯಲ್ಲಿ ವಿಷ್ಣುವಿಗೆ ಪ್ರಿಯವಾದಂತಹ ಹಣ್ಣುಗಳನ್ನು ಹೂವುಗಳನ್ನು ಹಾಲು ಎಳ್ಳು ಮತ್ತು ಪಂಚಾಮೃತ ಇತ್ಯಾದಿಗಳನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ಕಾಮದ ಏಕಾದಶಿಯಂದು ಶ್ರೀಹರಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕೆಲವರು ಜಾಗರಣೆಯನ್ನು ಮಾಡುವಂಥವ್ರು ಇದ್ದಾರೆ, ಕೆಲವರು ಅನ್ನದಾನವನ್ನು ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿನೇ ಈ ಧಾರ್ಮಿಕ ಹಿನ್ನೆಲೆಯಲ್ಲಿ ಈ ದಿನ ಮಹತ್ವಪೂರ್ಣವಾಗಿರುವಂಥ ಕೆಲಸಗಳು ಕೂಡ ಆಗಿದೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ಏಕಾದಶಿಯ ದಿನ ಅಪ್ಪಿ ಕೂಡ ಅನ್ನವನ್ನು ಸೇವನೆ ಮಾಡಬಾರ್ದು. ಹಾಗಾಗಿ ಈ ಆಹಾರ ಪದ್ಧತಿ ಏನಿದೆ ಅದು ನಿಮ್ಮ ಆರಾಧನೆಗೆ ಪೂರಕವಾಗಿರಬೇಕು ಅನ್ನುವಂಥ ವಿಚಾರ ಇದೆ. ಇನ್ನು
ಬಹಳ ವಿಶೇಷವಾಗಿ ಆ ಕುಟುಂಬದಲ್ಲಿ ಅನುಸರಣೆ ಮಾಡ್ತಾ ಇರುವಂಥ ದಂಪತಿಗಳ ಸದ್ಗುಣಗಳಾಗಲಿ, ಹಾಗೆ ಉಪವಾಸ ಮಾಡೋವಂಥವ್ರು ನಿರ್ಜಲ ಉಪವಾಸ ಮಾಡಬೇಕು. ಇನ್ನು ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋವಂಥವರು ಸಾತ್ವಿಕ ಆಹಾರವನ್ನು ಈ ದಿನ ಸೇವನೆ ಮಾಡಬಹುದು. ಇನ್ನು ವಿಶೇಷವಾಗಿ ಈ ದಿನ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಬೇಕು. ಪತಿ ಪತ್ನಿಯರು ಒಂದು ಕಡೆ ಮಲಗಬಾರದು ಅನ್ನುವಂಥ ವಿಚಾರ. ಇನ್ನು ಯಾರ ಮೇಲೂ ಕೂಡ ವಿನಾಕಾರಣ ಜಗಳ ಆಡುವಂಥದ್ದು, ದೂರು ಹೇಳುವಂಥ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಬಾರ್ದು. ಇನ್ನು ಯಾರ ಮನಸ್ಸಿಗೂ ಕೂಡ ನೋವುಂಟ ಮಾಡದೆ ಸದಾ ಸರ್ವದಾ ಭಗವಂತನ ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನಾಗಲಿ, ಓಂ ವಿಷ್ಣುವೇ ನಮಃ ಅನ್ನುವಂಥದ್ದನ್ನಾಗಲಿ, ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ವಿಷ್ಣುವಿನ ಅನುಗ್ರಹ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಇಷ್ಟಾರ್ಥಗಳು ನೆರವೇರುವುದರ ಜೊತೆಗೆ ಇಲ್ಲಿ ನಮ್ಮ ಬಯಕೆಗಳನ್ನು, ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ದಿನ. ಹಾಗಾಗಿ ಸಮಯ ವ್ಯರ್ಥ ಮಾಡದೆ ಈ ದಿನ ವಿಷ್ಣುವನ್ನು ಆರಾಧನೆಗೆ ಬೇಕಾದಂಥ ಕೆಲವು ವಿಚಾರಗಳನ್ನು ಸಿದ್ಧತೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಕಾಮದ ಏಕಾದಶಿ ತಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಲಿ. ಭಗವಾನ್ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನ ಶುಕ್ರ ಜಯಂತಿ ಇರುವಂಥ ದಿನ. ಶುಕ್ರ ಈ ನವಗ್ರಹಗಳಲ್ಲಿ ಅತ್ಯಂತ ವಿಶೇಷವಾಗಿರುವಂಥ ಗ್ರಹ. ಏಕೆ ಅಂತ ಹೇಳಿದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿಯ ಮೇಲಿನ ಜೀವನದ ಮಾದರಿಯನ್ನು ಪ್ರಭಾವಿಸಿರುವಂಥ ನವಗ್ರಹಗಳಲ್ಲಿ ಈ ಶುಕ್ರನನ್ನು ಬಹಳ ವಿಶೇಷ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದಾರೆ. ಏಕೆ ಅಂತ ಹೇಳಿದ್ರೆ, ಒಬ್ಬರ ಜೀವನದಲ್ಲಿ ಪ್ರೀತಿ, ಪ್ರೇಮ, ಶಾಂತಿ, ಹಾಗೆ ಈ ವಿವಾಹ ಆಗಲಿ, ನಾವು ಬಳಸುವಂಥ ಮನೆ, ವಾಹನ ಒಂದು ಗ್ಲಾಮರ್ ಆಗಲಿ, ಸಂಗೀತ, ನೃತ್ಯ, ವಿವಾಹ, ಮಕ್ಕಳು ಆಗುವಂಥದ್ದು, ಫಲವತ್ತತೆ, ಈ ಎಲ್ಲ ವಿಚಾರಗಳಿಗೆ ಜೊತೆಗೆ ಸೌಂದರ್ಯ, ಮನರಂಜನೆ, ಹಾಗೆ ಯಾವುದೇ ಕಲಾ ಪ್ರಕಾರ, ಇದಕ್ಕೆಲ್ಲ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ವಿಶೇಷವಾಗಿ ಶುಕ್ರ ಮಹಿಳೆಯರನ್ನು, ಸೌಂದರ್ಯವನ್ನು, ಸಂಪತ್ತನ್ನು, ಐಷಾರಾಮಿ ಜೀವನವನ್ನು ಮತ್ತು ಲೈಂಗಿಕತೆಯನ್ನು ಪ್ರತಿಪಾದಿಸುವಂಥವನು ಶುಕ್ರ. ಹಾಗಾಗಿ ಈ ಶಾಸ್ತ್ರೀಯ ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಗುರುಗ್ರಹದಂತಹ ಲಾಭದಾಯಕ ಗ್ರಹಗಳಿಂದ ಮತ್ತು ಜನ್ಮ ಚಾರ್ಟ್ನಲ್ಲಿ ಅನುಕೂಲಕರವಾದಂತಹ ಈ ರಾಶಿಗಳು ಯಾವುದಿದೆ ಅದರಿಂದ ಪ್ರಭಾವಿತರಾಗಿ ಇರುವಂಥ ಒಂದು ವಿಶೇಷತೆ ಅಂತ ಹೇಳಿದ್ರೆ ಶುಕ್ರ ಗ್ರಹಕ್ಕೆ ಇದೆ. ಹಾಗಾಗಿನೇ ಈ ಮನುಷ್ಯನ ಯೋಗಕ್ಷೇಮವನ್ನು ಖಾತ್ರಿಪಡಿಸುವಂಥವನು ಶುಕ್ರ. ಹಾಗೆ ಈ ಶುಕ್ರನನ್ನು ಸಂಪತ್ತಿನ ಅಧಿದೇವತೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿನೇ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಅಂತ ಹೇಳಿ ಕೂಡ ಶುಕ್ರನನ್ನು ಕರೆಯುವಂಥದ್ದು ಇದೆ. ಇನ್ನು ಶುಕ್ರನಿಗೆ ಒಂದೇ ಒಂದು ಕಣ್ಣು ಇದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಕೆಟ್ಟದ್ದಾಗಿದ್ದರೆ ನಿಮ್ಮ ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಈ ಮಾನವನ ಜೀವನವನ್ನು ನಿರ್ದೇಶಿಸುವಂಥ ಪ್ರಮುಖ ಗ್ರಹಗಳಲ್ಲಿ ಈ ಶುಕ್ರ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಖಗೋಳಶಾಸ್ತ್ರದ ಪ್ರಕಾರ ಹಿಂದೂಗಳು ಈ ಗ್ರಹವನ್ನು ಅತ್ಯಂತ ಅದ್ಭುತ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇದು ಭೂಮಿಗಿಂತ ಸೂರ್ಯನಿಗೆ ಹತ್ತಿರ ಇರುವಂಥ ಗ್ರಹ ಇದು. ಆದ್ದರಿಂದ ಇದು ಕೆಲವು ಸಂದರ್ಭಗಳಲ್ಲಿ ಭೂಮಿ ಮತ್ತು ಸೂರ್ಯನ ನಡುವೆ ಕಾಣಿಸಿಕೊಳ್ಳುತ್ತೆ. ಹಾಗೆ ಗುರುವಿನಂತೆ ಇದು ಕೂಡ ಮತ್ತೊಂದು ಲಾಭದಾಯಕವಾದಂತಹ ಗ್ರಹ. ಹಾಗೆ ಮನುಷ್ಯನಲ್ಲಿ ಇರುವಂಥ ಪ್ರೀತಿ, ಸೌಂದರ್ಯ ಮತ್ತು ಸೌಕರ್ಯಗಳ ಗ್ರಹ ಶುಕ್ರ ಗ್ರಹವಾಗಿ ಇರುವಂಥದ್ದು. ಹಾಗಾಗಿ ಹಿಂದೂ ಪುರಾಣಗಳ ಪ್ರಕಾರ ಶುಕ್ರನಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ಶುಕ್ರ ಆಳ್ವಿಕೆಯಲ್ಲಿ ಇರುವಂಥ ಒಂದು ದಿನ ಅಂತ ಹೇಳಿದ್ರೆ ಶುಕ್ರವಾರ. ಶುಕ್ರ ಮಹಾದಶೆಯಲ್ಲಿ ಯಾರಿಗಾದರೂ ಈ ದಶಾಕಾಲ ನಡೀತಾ ಇದ್ದರೆ ಈ ದಿನ ಉತ್ತಮವಾದಂಥ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಈ ಶುಕ್ರ ಜಯಂತಿ ವಿಶೇಷವಾಗಿ ಈ ನವಗ್ರಹಗಳಲ್ಲಿ ಒಂದು ಉತ್ತಮ ಪಾತ್ರವನ್ನು ವಹಿಸುವಂಥದ್ದು. ಹಾಗೆ ಶುಕ್ರ ಗ್ರಹದ ಅಮೂಲ್ಯ ರತ್ನ ಅಂತ ಹೇಳಿದ್ರೆ ವಜ್ರ. ಇದು ಭರಣಿ, ಪೂರ್ವ ಫಲ್ಗುಣಿ ಮತ್ತು ಪೂರ್ವಾಷಾಢ ನಕ್ಷತ್ರಗಳನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ಶುಕ್ರ ಜಯಂತಿಯ ದಿನದಂದು ಶುಕ್ರನನ್ನು ಒಲಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಶುಕ್ರನ ಪರಿಣಾಮಗಳು ವಿಭಿನ್ನವಾಗಿ ಇರುವಂಥದ್ದು. ಅದರಲ್ಲೂ ನಮ್ಮ ಜನ್ಮ ರಾಶಿಯಲ್ಲಿ ಶುಕ್ರ ಏನಾದರೂ 4ನೇ ಮನೆಯಲ್ಲಿ, 5ನೇ ಮನೆ, 7ನೇ 11ನೇ ಮನೆಯಲ್ಲಿ ಆರೋಹಣದಲ್ಲಿ ಇರಿಸಿದಾಗ ಇದು ಹೆಚ್ಚಾಗಿ ಲಾಭದಾಯಕ ಫಲಿತಾಂಶಗಳನ್ನು ನೀಡುತ್ತೆ. ಮತ್ತು ಶಕ್ತಿಯುತ ಹಾಗೆ ಉತ್ತಮ ಸ್ಥಾನದಲ್ಲಿ ಶುಕ್ರ ಏನಾದರೂ ಇದ್ದರೆ ಉತ್ತಮ ಫಲಗಳನ್ನೇ ಕೊಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ.
ಆದರೆ ಈ ಶುಕ್ರ ದುರ್ಬಲನಾಗಿದ್ದಾಗ ಸಂತೋಷದ ನಷ್ಟ ಉಂಟಾಗುತ್ತೆ, ಜೀವನದಲ್ಲಿ ದುರಾದೃಷ್ಟಗಳು ಆರಂಭ ಆಗುತ್ತೆ, ಲೈಂಗಿಕ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದು, ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆಗಳಾಗುತ್ತೆ, ಮದುವೆಗಳು ಮುರಿದು ಬೀಳುವಂಥದ್ದಾಗುತ್ತೆ, ಸಂಪತ್ತಿನ ನಷ್ಟಗಳು ಉಂಟಾಗುವಂಥದ್ದು, ಇನ್ನು ಕುಟುಂಬದ ಮಹಿಳೆಯರಿಗೆ ತೊಂದರೆಗಳು ಬರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಕಣ್ಣುಗಳಿಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಶುಕ್ರ ತಂದೊಡ್ಡುತ್ತಾನೆ. ಹಾಗಾಗಿ ಶುಕ್ರ ಬಲಯುತವಾಗಿರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮಕರ ಮತ್ತು ಕುಂಭರಾಶಿಯವರಿಗೆ ಇದು ಯೋಗಕಾರಕ ಗ್ರಹವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಅವರ ಜೀವನದಲ್ಲಿ ಏರಿಳಿತಗಳು ಹೆಚ್ಚಾಗಿರುತ್ತೆ, ಜೊತೆಗೆ ಯಶಸ್ಸನ್ನು ಕೂಡ ಅವರು ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಇನ್ನು ಶುಕ್ರ ಪ್ರೀತಿ ಪ್ರಣಯ ಮದುವೆ ಇದರ ಸೂಚಕವಾಗಿರೋದ್ರಿಂದ ಅದು ಜನ್ಮ ಕುಂಡಲಿಯಲ್ಲಿ ಉತ್ತಮವಾಗಿ ಮತ್ತು ಬಲವಾಗಿರಬೇಕು ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗೆ ಶುಕ್ರನ ಪ್ರಭಾವವನ್ನು ಹೆಚ್ಚಾಗಿ ಶುಕ್ರ ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ ಮತ್ತು ಶುಕ್ರ ಸಂಕ್ರಮಣದ ಸಮಯದಲ್ಲಿ ನಾವು ಕಾಣಬಹುದು. ಇಲ್ಲಿ ಶುಕ್ರನನ್ನು ಹೇಗೆ ಬಲಗೊಳಿಸಬೇಕು ಅನ್ನುವಂಥ ವಿಚಾರವನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುವಂಥ ವಿಚಾರ ಅಂತ ಹೇಳಿದ್ರೆ ಶುಕ್ರನನ್ನು ಬಲಗೊಳಿಸ್ಕೊಳ್ಬೇಕು. ಇದಕ್ಕಾಗಿ ನಾವು ಆ ಗ್ರಹದ ಪ್ರಭಾವಕ್ಕೆ ಒಳಗಾಗ್ತೀವಿ. ಪ್ರತಿಯೊಂದು ಗ್ರಹ ನಿರ್ದಿಷ್ಟ ಬಣ್ಣವನ್ನು ಕೂಡ ಸೂಚನೆ ಮಾಡುತ್ತೆ. ಹಾಗಾಗಿ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಶುಕ್ರನನ್ನು ನಾವು ಒಲಿಸ್ಕೊಳ್ಬೋದು. ಹಾಗಾಗಿನೇ ಪ್ರತಿನಿತ್ಯ ಹೊಳೆಯುವ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು, ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಕೂಡ ಧರಿಸ್ಬೋದು. ಇನ್ನು ನಿಮ್ಮ ಸಂಗಾತಿಯನ್ನು, ಮಹಿಳೆಯರನ್ನು, ಅದರಲ್ಲೂ ವಿಶೇಷವಾಗಿ ಪತ್ನಿಯನ್ನು ನೀವು ಗೌರವಿಸಬೇಕು. ಇಲ್ಲದೇ ಇದ್ದರೆ ಶುಕ್ರನಿಂದ ಉತ್ತಮ ಫಲಿತಾಂಶಗಳನ್ನು ಪಡೀಲಿಕ್ಕೆ ಸಾಧ್ಯವಾಗಲ್ಲ. ಹಾಗೆ ಶುಕ್ರನನ್ನು ಪ್ರತಿನಿತ್ಯ ಪ್ರಾರ್ಥನೆ ಕೂಡ ಮಾಡಬೇಕು. ಸರ್ವಶಕ್ತನಾದಂಥ ಶುಕ್ರನನ್ನು ಪ್ರಾರ್ಥನೆಯ ಮೂಲಕ ನಾವು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪ್ರತಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ನಿರ್ದಿಷ್ಟ ದೇವತೆ ಏನಿದೆ ಇದನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು. ಹಾಗೆ ಶುಕ್ರ ಗ್ರಹದ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಶ್ರೀ ಸೂಕ್ತವನ್ನು ಪಠಣ ಮಾಡಿಕೊಳ್ಬೇಕು. ಜಗದಂಬಾ ದೇವಿಯನ್ನು ಅಥವಾ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು. ಹಾಗೆ ಪರಶುರಾಮನನ್ನು ಕೂಡ ಪೂಜೆ ಮಾಡಬೇಕು. ಇದನ್ನು ನಾವು ಪ್ರತಿನಿತ್ಯ ಅನುಸರಣೆ ಮಾಡೋದರಿಂದ ಅಡೆತಡೆಗಳು ದೂರವಾಗುತ್ತೆ. ಹಾಗೆ ಕೆಲವರು ಈ ಶುಕ್ರವಾರದ ದಿನದಂದು ಉಪವಾಸವನ್ನು ಮಾಡಬೇಕು. ದುರ್ಗಾ ದೇವಿಯನ್ನು ಅಷ್ಟಮಿಯ ದಿನ ಪೂಜೆ ಮಾಡಬೇಕು. ವೈಭವ ಲಕ್ಷ್ಮಿ ವ್ರತವನ್ನು ಶುಕ್ರವಾರದ ದಿನ ಮಾಡಬೇಕು. ಈ ಎಲ್ಲ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಈ ಶುಕ್ರ ಗ್ರಹದ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ದಾನಗಳನ್ನು ಶುಕ್ರವಾರದ ದಿನ ಶುಕ್ರ ಹೋರಾದಲ್ಲಿ ಮಾಡಬೇಕು. ಇನ್ನು ಶುಕ್ರನ ನಕ್ಷತ್ರದ ಸಮಯ ಈಗಾಗಲೇ ಹೇಳಿದಾಗೆ ಭರಣಿ, ಪೂರ್ವ ಫಲ್ಗುಣಿ ಮತ್ತು ಪೂರ್ವಾಷಾಢ ಈ ಒಂದು ನಕ್ಷತ್ರ ಇರುವಂಥ ದಿನ ಸಂಜೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಶುಕ್ರ ಗ್ರಹದ ಬೀಜಾಕ್ಷರ ಮಂತ್ರ ಏನಿದೆ ಓಂ ಶುಂ ಶುಕ್ರಾಯ ನಮಃ ಇದನ್ನು 1008 ಸಲ ಪಠಣ ಮಾಡಿಕೊಳ್ಬೇಕು. ಹಾಗೆ ಶುಕ್ರ ಯಂತ್ರವನ್ನು ಧರಿಸುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ಶುಕ್ರವಾರ, ಶುಕ್ರ ಹೊರ ಮತ್ತು ಶುಕ್ರ ನಕ್ಷತ್ರಗಳಲ್ಲಿ ಈ ಶುಕ್ರ ಯಂತ್ರವನ್ನು ಧರಿಸ್ಕೊಂಡ್ರೆ ಅತ್ಯಂತ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಜೀವನದಲ್ಲಿ ಇರುವಂಥ ನಕಾರಾತ್ಮಕ ಫಲಿತಾಂಶಗಳನ್ನು ಕಡಿಮೆ ಮಾಡಿಕೊಂಡು ಶುಕ್ರ ಗ್ರಹದ ಅನುಕೂಲಕರವಾದಂಥ ಅಂಶಗಳನ್ನು ಜೀವನದಲ್ಲಿ ನಾವು ತರಿಸ್ಕೊಂಡ್ರೆ ಸಂತೋಷದ ವ್ಯಕ್ತಿ ಬೇರೆ ಒಬ್ಬರು ಇರಲ್ಲ. ಹಾಗಾಗಿನೇ ವಿಶೇಷವಾಗಿ ಜೀವನವನ್ನು ಆನಂದಿಸಬೇಕು ಅಂತ ಹೇಳಿದ್ರೆ ಶುಕ್ರನನ್ನು ಒಲಿಸ್ಕೊಳ್ಬೇಕು. ಹಾಗಾಗಿನೇ ಈ ಶುಕ್ರನ ಅನುಗ್ರಹಕ್ಕಾಗಿ ಮಾಡಬೇಕಾಗಿರುವಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಹಸುಗಳಿಗೆ ಈ ಗೋಧಿಯ ಚಪಾತಿಯನ್ನ ಸಕ್ಕರೆಯೊಂದಿಗೆ ಕಲಸಿ ಕೊಡುವಂಥದ್ದು, ದುರ್ಗಾದೇವಿಯನ್ನ ಆರಾಧನೆ ಮಾಡುವಂಥದ್ದು, ಹಾಗೆ ಕನ್ಯಾಯರನ್ನ ಅಂದ್ರೆ ಚಿಕ್ಕ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡಿ ಅವರಿಗೆ ಬಿಳಿಯ ಬಣ್ಣದ ಸಿಹಿ ತಿಂಡಿಗಳನ್ನ, ಮಿಠಾಯಿಗಳನ್ನ, ಹಾಗೆ ಬಿಳಿಯ ವಸ್ತ್ರಗಳನ್ನ ಅವರಿಗೆ ಕೊಡುವಂಥದ್ದನ್ನ ಮಾಡಿದ್ರೆ ಶುಕ್ರನ ಅನುಗ್ರಹ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಮತ್ತೆ ಶುಕ್ರ ಜೀವನದ ಎಲ್ಲ ಹಂತಗಳಲ್ಲೂ ಕೂಡ ಯಶಸ್ಸನ್ನು ತಂದು ಕೊಡ್ತಾನೆ ಅನ್ನುವಂಥ ವಿಚಾರ ಇರೋದ್ರಿಂದ ತಾವು ಕೂಡ ಈ ಶುಕ್ರ ಜಯಂತಿಯ ಸಂದರ್ಭದಲ್ಲಿ ಶುಕ್ರನನ್ನ ಆರಾಧನೆ ಮಾಡಿ ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ಬಾಳು ಸಂತೋಷಮಯವಾಗಿರಲಿ, ಆನಂದಮಯವಾಗಿರಲಿ, ಆರೋಗ್ಯಯುತವಾಗಿರಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಮನೆಯ ಹೊರಗೆ ಹೆಚ್ಚು ಒತ್ತಡಗಳನ್ನು ಅನುಭವಿಸುವಂಥ ಸಂದರ್ಭ ಇದೆ. ಕೆಲಸ ಕಾರ್ಯಗಳು ವಿಪರೀತವಾಗಿರುತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ಗೊಂದಲದಲ್ಲಿ ಈ ದಿನ ಇರ್ತೀರಿ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ನೋಡಿ, ನಿಮಗೆ ಹೆಚ್ಚು ಕಿರಿಕಿರಿಗಳು ಆಗುವಂಥದ್ದು ಕೂಡ ಇರುತ್ತೆ. ಅದರಲ್ಲೂ ಮೂರನೆಯವರಿಂದ ನಿಮಗೆ ಕಿರಿಕಿರಿ ಆಗುವಂಥದ್ದು. ಹಾಗಾಗಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರುತ್ಸಾಹ ಇರುತ್ತೆ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗೆ ವ್ಯರ್ಥ ಪ್ರಯಾಣಗಳನ್ನು ಮಾಡಬೇಕಾದಂತಹ ಸಂದರ್ಭ ಬರಬಹುದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಅವರ ಮೂಲಕ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಶ್ರಮ ಪಡಲೇಬೇಕಾಗತ್ತೆ. ಹೆಚ್ಚಿನ ಜವಾಬ್ದಾರಿ ಇದೆ, ಕಾರ್ಯಭಾರದ ಒತ್ತಡ ಇದೆ. ಜೊತೆಗೆ ಯಾರೇ ಆದರೂ ಕೂಡ ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥ ಒಂದು ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ದೋಷಾರೋಪಣೆಗಳು ಬರಬಹುದು. ಜೊತೆಗೆ ಈ ದಿನ ವಿರೋಧಿಗಳ ಒಂದು ಕಾರ್ಯ ಏನಿದೆ ಅದು ಮನಸ್ಸಿಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿನೇ ಬಹಳ ಯುಕ್ತಿಯಿಂದ ಈ ಸಂದರ್ಭವನ್ನು ನೀವು ನಿಭಾಯಿಸಬೇಕು. ಸ್ವಲ್ಪ ಜಾಗ್ರತೆ. ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿದ್ದರೆ ಯಾವುದೂ ಕೂಡ ನಿಮಗೆ ತೊಂದರೆ ಅಂತ ಅನಿಸಲ್ಲ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಇದು ಸುಖದ ಮನೆ. ಹಾಗಾಗಿ ಈ ಸುಖಕ್ಕೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಒಮ್ಮೆ ಬಂದರೆ ಬರುತ್ತೆ, ಬರಲಿಲ್ಲ ಅಂತ ಹೇಳಿದ್ರೆ ಬರೋದೇ ಇಲ್ಲ. ಆ ದಿನ ಎಕ್ಸ್ಟ್ರೀಮ್ ಎಂಡ್ಸನ್ನು ನೋಡುವಂಥ ಸಂದರ್ಭ ಇದು. ಇನ್ನು ನಿಮ್ಮ ಸಹೋದರರ ಜೊತೆಯಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ವಿವಾದಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಏನೋ ಒಂದು ಮಾತುಕತೆ ಇರುತ್ತೆ. ಹಾಗೆ ಒಬ್ಬ ಮಧ್ಯಸ್ಥಿಕೆಗಾರರಿಂದಲೇ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಬೇಕು. ಹಾಗಾಗಿ ನೀವಾಗಿ ಪ್ರಯತ್ನ ಮಾಡಿದ್ರೆ ಆ ಒಂದು ಸಮಸ್ಯೆ ಬಗೆಹರಿಯಲ್ಲ. ಇನ್ನು ಈ ದಿನ ದೂರ ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಕೂಡ ಇದೆ. ಹೊಸ ಸಾಲದ ಪ್ರಯತ್ನಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಅಂದರೆ ಸಾಲ ಕೊಡುವಂಥದ್ದು ಆಗಬಾರ್ದು, ಸಾಲ ತರುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡಬಾರ್ದು. ಇನ್ನು ಈ ದಿನದಲ್ಲಿ ನಿಮ್ಮ ವೈವಾಹಿಕ ಬದುಕಿನಲ್ಲಿ ಸ್ವಲ್ಪ ಅಡೆತಡೆಗಳು ಹೆಚ್ಚಾಗುವಂಥದ್ದು ಇದೆ. ನೀವು ಎಷ್ಟೇ ಒಂದು ಪ್ರೀತಿಯಿಂದ ನೋಡಿಕೊಂಡ್ರೂ ಕೂಡ ಆ ಕಡೆಯಿಂದ ಬರುವಂಥ ಒಂದು ಪ್ರೀತಿ ವಿಶ್ವಾಸ ಏನಿದೆ ಅದು ಮಧ್ಯಮವಾಗಿರುತ್ತೆ ನಿಮಗೆ. ಹಾಗೆ ಕೆಲವೊಮ್ಮೆ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡು ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಸಾವಧಾನವಾಗಿರಿ. ನಿಧಾನವಾಗಿ ಕೆಲವು ಸಾಧಕ ಬಾಧಕಗಳನ್ನು ನೋಡಿಕೊಂಡು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ತ್ರೀಯರ ವಿಚಾರವಾಗಿ ಅಥವಾ ನಿಮಗೆ ಬೇಕಾದಂತಹ ಮಹಿಳೆಯರು ಯಾರಿದ್ದಾರೆ ಇವರಿಂದ ನಿಮಗೆ ಸ್ವಲ್ಪ ಕಿರಿಕಿರಿಗಳು ಆಗುವಂಥದ್ದು ಇದೆ. ನಷ್ಟ ಅನುಭವಿಸ್ತೀರಿ. ಅದಕ್ಕಾಗಿಯೇ ಅವರಿಗೆ ಕೊಡಬೇಕಾಗಿರುವಂಥ ಗೌರವವನ್ನು ಕೊಟ್ಟುಬಿಡಿ. ಸಮಸ್ಯೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ವಿಶೇಷವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರ ಸಹಾಯ ಸಹಕಾರಗಳು ಸಮಯಕ್ಕೆ ಸರಿಯಾಗಿ ಒದಗಿ ಬರುತ್ತೆ. ಅದರಿಂದ ಕೈಗೊಂಡಂಥ ವ್ಯವಹಾರಗಳಲ್ಲಿ ಹೆಚ್ಚು ಕಾರ್ಯಸಿದ್ಧತೆ ಉಂಟಾಗುವಂಥದ್ದು, ಕಾರ್ಯಸಿದ್ಧಿ ಪ್ರಾಪ್ತಿಯಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಆದಾಯ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಇದ್ದುದರಲ್ಲೇ ತೃಪ್ತಿಯನ್ನು ಪಡ್ಕೊಳ್ಳುವಂಥ ಸ್ವಭಾವ ನಿಮ್ಮದಾಗಿರುತ್ತೆ. ಹಾಗೆ ಬಂಧುಗಳ ಜೊತೆಯಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಪೂರ್ವ ಸಿದ್ಧತೆಯಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನ ಹಳೆಯ ಸಾಲಗಳನ್ನು ವಸೂಲಿ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದರ ಪ್ರಯತ್ನ ಅಷ್ಟು ಫಲಕಾರಿಯಾಗಿರಲ್ಲ. ಇನ್ನು ಈ ದಿನ ವೃತ್ತಿಪರವಾದಂಥ ಉದ್ಯೋಗಗಳು ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿಸುತ್ತೆ ನಿಮಗೆ. ಹಾಗೆ ಈ ದಿನ ನಿಮ್ಮ ಶ್ರಮದಾಯಕವಾದಂಥ ಕೆಲಸ ಕಾರ್ಯಗಳಿಂದಲೇ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ನಿಯಮಗಳನ್ನು ಪರಿಪಾಲನೆ ಮಾಡುವಂಥದ್ದನ್ನು ಮುಂದುವರಿಸಿದ್ರೆ ನಿಮಗೆ ಹೆಸರು ಕೀರ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಈ ದಿನದಲ್ಲಿ ವೆಚ್ಚವನ್ನು ತರಿಸೂಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ನಿಮ್ಮ
ಆದಾಯದಲ್ಲಿ ಉಳಿತಾಯವನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಗೃಹಿಣಿಯರು ಮನೆಯಲ್ಲಿ ಪರದಾಡಬೇಕಾಗತ್ತೆ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಕೂಡ ಕಾಣುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. 2ನೇ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ ಅನ್ನುವಂಥ ಸಂದೇಶ ಬರ್ತಾ ಇದೆ. ಹಾಗೆ ದೂರ ಪ್ರಯಾಣದ ಮುನ್ಸೂಚನೆಗಳು ಕೂಡ ಇರುವಂಥದ್ದು. ಇದು ವೃಥಾ ಪ್ರಯಾಣ ಮಾಡುವಂಥದ್ದು. ಇದು ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕು ಅನ್ನುವಂಥದ್ದನ್ನು ತಿಳಿಸುತ್ತೆ. ಇನ್ನು ಈ ಕೆಲವು ಕಾರ್ಯಕ್ರಮಗಳು ಮುಂದೂಡಲ್ಪಡುವಂಥದ್ದು ಇದೆ. ತೆಗೆದುಕೊಂಡಂಥ ತೀರ್ಮಾನಗಳಲ್ಲಿ ಯೂಟರ್ನ್ ಆಗುವಂಥದ್ದು. ಇದರಿಂದ ಕೆಲವೊಂದು ಸಮಸ್ಯೆಗಳನ್ನು ನೀವಾಗಿ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ದೈವಿಕ ದರ್ಶನಗಳನ್ನು ಪಡೆಯುವಂಥದ್ದು ಈ ದಿನ ಇರುತ್ತೆ. ಇನ್ನು ವಿಶೇಷವಾಗಿ ವೃತ್ತಿಪರ ವ್ಯವಹಾರಗಳಲ್ಲಿ ನಿರ್ಧಾರಗಳು ಕೂಡಿ ಬರಲ್ಲ. ಯಾವುದೇ ನಿರ್ಧಾರಗಳು ಮ್ಯಾಚ್ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ಉದ್ಯೋಗಿಗಳಿಗೆ ಸ್ಥಾನಮಾನಗಳು ಸಿಕ್ಕುವಂತಹ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದರೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಆರೋಗ್ಯ ವಿಚಾರದಲ್ಲಿ ವೈದ್ಯಕೀಯ ಸಮಾಲೋಚನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಹಣಕಾಸಿನ ವಿಚಾರ ಉತ್ತಮ ಸ್ಥಿತಿಯಲ್ಲಿದ್ದರೂ ಕೂಡ ಅದನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ಅತಿಯಾದ ಜಾಗ್ರತೆ ಅನ್ನುವಂಥದ್ದು ಬೇಕು. ಇಲ್ಲಾಂದರೆ ಹಣದ ನಷ್ಟ ಉಂಟಾಗುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪರಿಹಾರಗಳು ಅಥವಾ ಸಮಸ್ಯೆಗಳಿಗೆ ಇದ್ದಂತಹ ಪರಿಹಾರಗಳನ್ನು ಶಾಶ್ವತವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮಗೆ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ಮನಸ್ಥಿತಿ ಚೆನ್ನಾಗಿರುತ್ತೆ. ಅಂದರೆ ಆ ಫಲಿತಾಂಶಗಳು ನಿಮಗೆ ತುಂಬ ಫೇವರಬಲ್ ಆಗಿ ಬರುವಂಥದ್ದು ಇದೆ. ಇನ್ನು ದೂರದ ಬಂಧುಗಳಿಂದ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ದೀರ್ಘಕಾಲದಿಂದ ಪೂರ್ಣಗೊಳ್ಳದಂತಹ ಕಾರ್ಯಗಳು ಕೆಲವಿದೆ. ಅದನ್ನು ಈ ದಿನ ಅಟೆಂಡ್ ಮಾಡಿದ್ರೆ ಖಂಡಿತ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಏನಾದರೂ ತಂಟೆ ತಕರಾರುಗಳು ಲಿಟಿಗೇಷನ್ಸ್ ಅನ್ನುವಂಥದ್ದು ಇದ್ದರೆ ಮೊದಲು ಅದನ್ನು ಪರಿಹಾರ ಮಾಡಿಕೊಳ್ಳಿ. ಆದಷ್ಟು ಸಮಸ್ಯೆಗಳನ್ನು ಬೆಳೀಲಿಕ್ಕೆ ಬಿಡಬೇಡಿ. ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿರಿ. ಇನ್ನು ಪ್ರಮುಖವಾದಂಥ ವ್ಯವಹಾರಗಳು ಕಾರ್ಯಗತಗೊಳಿಸುವಂತಹ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ತ್ರಾಸ ಆಗ್ಬೋದು. ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ವಿಶೇಷವಾಗಿ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಏಕೆಂದರೆ ನಿಮ್ಮ ಒಂದು ಸಾಧನೆಯನ್ನು ನೋಡಿ, ನಿಮ್ಮ ಜೀವನ ಶೈಲಿಯನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥವರಿದ್ದಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ನಿಮ್ಮ ಸಾಧನೆ ಮೇಲಧಿಕಾರಿಗಳಿಂದ ಪ್ರಶಂಸಿಸಲ್ಪಡುತ್ತೆ. ಆದರೆ ಯಾವುದೇ ಒಂದು ದಾಖಲೆಗಳಿಗೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಅತಿಯಾದ ಆತ್ಮವಿಶ್ವಾಸ ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳಿದ್ದರೂ ಕೂಡ ಸ್ಥಿರಾಸ್ತಿಯ ವಿಚಾರವಾಗಿ ನಿಮಗೆ ಪಾಸಿಟಿವ್ ಆಗಿರುವಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಸಾಲದ ವಿಚಾರದಲ್ಲಿ ಮಧ್ಯವರ್ತಿಗಳನ್ನು ನೀವು ಅನುಸರಣೆ ಮಾಡಬೇಡಿ, ಅವರನ್ನು ನಂಬಬೇಡಿ. ಹಾಗಾಗಿನೇ ಕೆಲವು ಕೆಲಸಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು, ನಷ್ಟಗಳಾಗ್ತಾ ಇರುವಂಥ ಬಾಪ್ತಂತ ಹೇಳಿದ್ರೆ ಈ ಒಂದು ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ. ಹಾಗೆ ವ್ಯವಹಾರಗಳಲ್ಲಿ ಈ ದಿನದಲ್ಲಿ ಯಾರ ಮಾತನ್ನು ಕೇಳಲ್ಲ, ಯಾರ ಸಲಹೆ ಕೂಡ ನಿಮಗೆ ಬೇಡ. ಆತುರವಾಗಿ ಕೆಲಸ ಮಾಡಿ ಈ ದಿನದಲ್ಲಿ ನಿಮಗೆ ಸಮಾಧಾನ ಇಲ್ಲದಂಥ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಇನ್ನು ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇತ್ತು. ಆದರೆ ಅದನ್ನು
ಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ ಮತ್ತಷ್ಟು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಹೆಸರನ್ನು ಈ ದಿನದಲ್ಲಿ ಚಿರಸ್ಥಾಯಿಯನ್ನಾಗಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನಗಳು ಕೂಡ ಇದೆ. ಹಾಗೆ ನಿಮ್ಮ ಸಾಧನೆಗಳಿಗೆ ಮೇಲಧಿಕಾರಿಗಳಿಂದ ಬೆಂಬಲ ಇದೆ. ಸಹೋದ್ಯೋಗಿಗಳ ಸಹಕಾರ ಬಹಳ ಚೆನ್ನಾಗಿದೆ. ಇನ್ನು ಅತಿಯಾದ ಆತ್ಮವಿಶ್ವಾಸದಿಂದ ಈ ದಿನ ಕೇಡು ಉಂಟಾಗಬಹುದು. ಸ್ವಲ್ಪ ಜಾಗ್ರತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಅತ್ಯುತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಿನ. ನೀವು ಯಾವ ಕ್ಷೇತ್ರದಲ್ಲಿ ಅವಕಾಶ ಬೇಕು ಅಂತ ಹೇಳಿ ಬಯಸಿ ಸ್ವಲ್ಪ ಪ್ರಯತ್ನ ಮಾಡ್ತೀರೋ ಅಲ್ಲಿ ವಿಪುಲವಾದಂತಹ ಫಲಿತಾಂಶಗಳು ನಿಮಗಾಗಿ ಕಾದಿರುತ್ತೆ. ಹಾಗಾಗಿನೇ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರು, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿದ್ದರೆ ಈ ದಿನ ಅವರನ್ನು ನಗುನಗ್ತಾ ನೋಡ್ಕೊಳ್ಳಿ. ಅವರ ಬೇಕು ಬೇಡಗಳನ್ನು ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಎಲ್ಲರಿಗೂ ಕೂಡ ಸಂತೋಷವನ್ನು ತರುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಅನುಭವ ಇದೆ. ಇನ್ನು ಈ ದಿನ ವಿಶೇಷವಾಗಿ ಕೆಲವು ಸಂದರ್ಭಗಳಲ್ಲಿ ಆಪ್ತ ಸ್ನೇಹಿತರ ಸಲಹೆಯನ್ನು ಪಡೆಯೋದು ಮುನ್ನಡೆಯುವಂಥದ್ದು ಉತ್ತಮ. ಹಾಗಾಗಿ ಅಂತಹ ಸಲಹೆಗಳನ್ನು ಮುಕ್ತವಾಗಿಟ್ಕೊಳ್ಳಿ. ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಒಂದು ಪ್ರಿಜುಡ್ಯೂಸ್ ಅನ್ನೋವಂಥದ್ದು ಇರಬಾರ್ದು. ಇನ್ನು ಉತ್ತಮ ಉದ್ಯೋಗದ ವಾತಾವರಣ ಅನುಕೂಲಕರವಾಗಿರುತ್ತೆ. ಇದು ಎಲ್ರಿಗೂ ಗೊತ್ತು. ಆದರೆ ಈ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಸಮಾಧಾನದಿಂದ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ಕೆಲವು ವ್ಯವಹಾರಗಳಲ್ಲಿ ಪ್ರಮುಖ ವ್ಯಕ್ತಿಗಳಿಂದ ಪ್ರಮುಖವಾದಂಥ ಮಾಹಿತಿಯನ್ನು ಪಡ್ಕೊಳ್ತೀರಿ. ಆದರೆ ಆ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಇರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಪ್ರಮುಖವಾದಂತಹ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳಿರ್ಬೋದು, ಇವರಿಂದ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಯೋಗ ನಿಮಗಿದೆ. ಇನ್ನು ವ್ಯವಹಾರದಲ್ಲಿ ಅನುಕೂಲತೆ ಇದೆ, ಕಾಣಿಸ್ತಾ ಇದೆ. ಆದರೆ ಅದು ಪ್ರಾಕ್ಟಿಕಲ್ಲಾಗಿ ಅಷ್ಟೊಂದು ಕಾರ್ಯಸಿಂಧುವಾಗಿಲ್ಲ. ಇನ್ನು ಗ್ರಹಗತಿಗಳು ನಿಮಗೆ ಅನುಕೂಲಕರವಾದಂಥ ವಾತಾವರಣದಲ್ಲಿದೆ. ಕಾರ್ಯ ಸಾಧನೆ ಮಾಡಲಿಕ್ಕೆ ಅದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ರವಿ ಮಾಡದಂತಹ ಕಾರ್ಯಗಳೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಡೆ ಬೆಳಕನ್ನು ನೀಡುವಂಥವನು. ಹಾಗಾಗಿನೇ ಈ ದಿನ ನಿಮಗಾಗಿ ಒಂದು ವಿಶೇಷವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಬದ್ಧರಾಗಬೇಕು. ಹಾಗೆ ಈ ದಿನ ಯಾವುದೇ ಘಟನೆಗಳು ನಿಮ್ಮ ಮನಸ್ಸಿಗೆ ಧಕ್ಕೆಯನ್ನುಂಟು ಮಾಡಿದ್ರೆ ಆದಷ್ಟು ಶಾಂತಿ ಸಮಾಧಾನದಿಂದ ಇರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಶೇಷವಾಗಿರುವಂಥ ದಿನ. ಏಕೆಂತ ಹೇಳಿದ್ರೆ ಕೆಲವೊಂದು ವಿದ್ಯಮಾನಗಳಲ್ಲಿ ಮಿಶ್ರ ಫಲಗಳಿದ್ದರೂ ಕೂಡ ಮನಸ್ಸಿಗೆ ಸ್ವಲ್ಪ ಸಮಾಧಾನ ತರುವಂಥ ದಿನ. ನೆನ್ನೆಗಿಂತ ಸ್ವಲ್ಪ ಉತ್ತಮವಾಗಿರುವಂಥ ದಿನ ಕೂಡ. ಇನ್ನು ವೃತ್ತಿಪರವಾದಂಥ ಉದ್ಯೋಗಗಳಲ್ಲಿ ಹೊಸ ಪ್ರೋತ್ಸಾಹವನ್ನು ಪಡ್ಕೊಳ್ತೀರಿ. ಹೊಸ ಆದಾಯದ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾರು ದೀರ್ಘಕಾಲದಿಂದ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ, ಅಂಥವ್ರಿಗೆ ಅನುಕೂಲತೆಗಳು ಇರುವಂಥ ದಿನ. ಹಾಗೆ ಈ ದಿನ ಸಾಲ ಮಾಡಲಿಕ್ಕೆ ಹೋಗಬೇಡಿ. ಸಾಲ ತೀರಿಸಲಿಕ್ಕೆ ಕಷ್ಟ ಆಗುತ್ತೆ. ಇದ್ದುದರಲ್ಲೇ ಸಂತೃಪ್ತಿಯನ್ನು ಪಡಬೇಕಾಗತ್ತೆ. ಹಾಗೆ ಉತ್ತಮವಾದಂಥ ಆದಾಯ ಮಾರ್ಗಗಳಿದ್ದರೂ ಕೂಡ ಆದಾಯಕ್ಕೆ ಮಿಗಿಲಾದಂತಹ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ
ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಸ್ವಲ್ಪ ಮೋಟಿವೇಟ್ ಆಗಬೇಕು. ಇದು ಕೆಲಸಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ನಿಮಗೂ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಈ ದಿನ ಎಷ್ಟು ಪ್ರಯತ್ನ ಮಾಡ್ತೀರಿ, ಯಾವ ಪ್ರತಿಫಲಗಳು ಬರ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ನೀವು ಲೆಕ್ಕಾಚಾರದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಭಿನ್ನಾಭಿಪ್ರಾಯಗಳು ದೂರ ಆಗಬೇಕು. ಹಾಗೆ ವಿಶೇಷವಾಗಿ ಮೋಜು ಮಸ್ತಿ ಇತ್ಯಾದಿಗಳಿಂದ ದೂರ ಉಳಿಬೇಕು ಅನ್ನುವಂಥ ಸಂಕಲ್ಪ ಇರುವಂಥವರು ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದರಿಂದ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಪಾಲುದಾರರ ಜೊತೆಯಲ್ಲೇ ನಿಮಗೆ ಈ ದಿನ ವಿವಾದಗಳು ಉಂಟಾಗುತ್ತೆ, ಏನೋ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ಸಂಬಂಧಗಳು ಕೂಡ ಮುರಿದು ಬೀಳುವಂಥದ್ದು. ಅದಕ್ಕೆ ಒಂದು ಉದಾಹರಣೆಯಾಗಿ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ಕೆಲವು ಹಿನ್ನಡೆಗಳು. ಇನ್ನು ಈ ದಿನ ಅನಿರೀಕ್ಷಿತ ವಿವಾದಗಳಿಗೆ ಒಳಗಾಗುವಂಥದ್ದು ಇದೆ. ನಿಮ್ಮ ಸಂಬಂಧಿಕರು ನಿಮ್ಮ ಬಗ್ಗೆ ಏನೋ ಗಾಳಿ ಸುದ್ದಿಯನ್ನು ಹಬ್ಬಿಸಿದಾಗ ಅದರಿಂದ ಮನಸ್ಸಿಗೆ ಆಘಾತ, ಜೊತೆಗೆ ಅನಿರೀಕ್ಷಿತ ವಿವಾದಗಳು ಉಂಟಾಗೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಜಾಸ್ತಿ ಇದೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಈ ದಿನ ನಿಮಗೆ ಕಾಣಿಸ್ಕೊಳ್ಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಹಳೆಯ ನೋವು ಏನಾದರೂ ಇದ್ದರೆ ಅದು ಈ ದಿನ ಸ್ವಲ್ಪ ಉಲ್ಬಣ ಆಗುವಂಥದ್ದು ಇರುತ್ತೆ. ಕೆಲಸ ಕಾರ್ಯಗಳ ಒತ್ತಡ ಇರೋದರಿಂದ ಈ ದಿನ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಬಳಲಿಕೆ ಇದೆ. ಆದಷ್ಟು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆ ಮನಸ್ಸಿನಲ್ಲೇ ಇರುತ್ತೆ. ಇನ್ನು ಯಾವುದೇ ಒಂದು ರೀತಿಯ ಪ್ರಯಾಣವನ್ನು ನೀವು ಮುಂದೂಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮ್ಮ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮನೆಯಲ್ಲಿ ನಡೆಯುವಂಥ ಘಟನೆಗಳು ಸಂಪೂರ್ಣವಾದಂಥ ತೃಪ್ತಿಯನ್ನು ತರುತ್ತೆ. ಹಾಗೆ ಆಪ್ತ ಸ್ನೇಹಿತರಿಂದ ಅಪರೂಪದ ಆಹ್ವಾನಗಳು ಕೂಡ ಈ ದಿನ ಬರುವಂಥ ಸಾಧ್ಯತೆ ಇದೆ. ಇನ್ನು ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥವರ ಉತ್ಸಾಹ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ. ಹಾಗೆ ಕುಟುಂಬ ಸದಸ್ಯರಿಂದ ಉತ್ತಮವಾದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಇನ್ನು ಈ ದಿನದಲ್ಲಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಆರ್ಥಿಕತೆಯ ಅನುಕೂಲತೆ ಇದ್ದರೂ ಕೂಡ ಮನಸ್ಸಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗಿಗಳಿಗೆ ಉನ್ನತವಾದಂಥ ಸ್ಥಾನಮಾನ ಸಿಗ್ಬೋದು, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಆಡುವುದು ಮಾಡುವುದು ನಮ್ಮಿಚ್ಛೆಯಂತೆ ನಡೆಯುವಂಥದ್ದು ಇದೆ, ಆದರೆ ಆಗುವುದು ಬಿಡೋದು ದೇವರಿಚ್ಛೆಯಂತೆ ಆಗುವಂಥದ್ದು. ಹಾಗಾಗಿನೇ ಗಾಳಿಯಲ್ಲಿ ಗೋಪುರ ಕಟ್ಟುತ್ತಾ ನೀವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾವುದು ಪ್ರಾಕ್ಟಿಕಲ್ ಆಗಿರುತ್ತೆ ಅಂಥದ್ರಲ್ಲಿ ಸ್ವಲ್ಪ ಶ್ರಮ ವಹಿಸಬೇಕಾಗತ್ತೆ. ಹಾಗೆ ನಿಮ್ಮ ಉತ್ಸಾಹ ಬಹಳ ನಾರ್ಮಲ್ ಆಗಿರುವಂಥದ್ದು, ಅದನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಗಳು ಆಗುವಂಥದ್ದು ಕೂಡ ಇದೆ. ಬೆಲೆ ಬಾಳುವ ವಸ್ತುಗಳ ವ್ಯವಹಾರದಲ್ಲಿ ಜಾಗ್ರತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಯಾವುದೇ ರೀತಿಯ ನಷ್ಟಕ್ಕೆ ಒಳಗಾಗಬೇಡಿ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇದ್ದಂತಹ ಅಡ್ಡಿ ಆತಂಕಗಳು ದೂರ ಆಗುತ್ತೆ. ಜೊತೆಗೆ ಈ ದಿನ ಉದ್ಯೋಗದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಯುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಹೋದರಿಯರಿಂದ ಕೆಲವೊಂದು ವಿವಾದಗಳು ಬಗೆಹರಿಯುವಂಥ ಸಾಧ್ಯತೆ ಇದೆ. ಇನ್ನು ಒಳ್ಳೆಯ ಮಾತಿನಿಂದ ಎಲ್ಲರನ್ನ ಮೆಚ್ಚಿಸುವಂಥ ಒಂದು ಕಲೆಗಾರಿಕೆ ಈ ದಿನ ಪ್ರದರ್ಶಿತವಾಗ್ತಾ ಇದೆ. ಹಾಗೆ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂಥವರು, ಹಾಗೆ ಅತಿಯಾದಂತಹ ಒಂದು ವ್ಯಾಮೋಹದಿಂದ ಕೆಲಸವನ್ನು ಮಾಡುವಂಥವ್ರಿಗೂ ವ್ಯತ್ಯಾಸಗಳಿದೆ. ಹಾಗಾಗಿ ಈ ದಿನ ನಿಮ್ಮ ಒಳ್ಳೆಯತನ ದುರುಪಯೋಗ ಆಗದಂತೆ ನೋಡಿಕೊಳ್ಳಿ. ಹಾಗೆ ನೀವು ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಸರಣೆಯ ಮೇಲೆ ಹೋಗ್ತೀರಿ ಅಂತ ಹೇಳಿ ಕೆಲವೊಂದು ನಿರ್ದಿಷ್ಟ ವಿಚಾರಗಳೇನಿದೆ ಅದನ್ನು ಇವರೇ ಈ ಮೇಂಟೈನ್ ಮಾಡುವಂಥ ಸಂದರ್ಭ. ಹಾಗೆ
ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಪ್ರಬುದ್ಧವಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.